ಸೆಪ್ಟೆಂಬರ್ 22ರಂದು ನಾಡಹಬ್ಬ ದಸರಕ್ಕೆ ಚಾಲನೆ ಸಿಗಲಿದೆ. ಅಕ್ಟೋಬರ್ 2ರಂದು ವಿಜಯದಶಮಿ ಜಂಬೂ ಸವಾರಿ ನಡೆಯಲಿದೆ. ದಸರಾ ಈ ಬಾರಿ 10 ದಿನಗಳ ಬದಲು 11 ದಿನ ನಡೆಯಲಿದೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಬಾರಿ ದಸರಾ ಉದ್ಘಾಟನೆಗೆ ಯಾರನ್ನು ಆಹ್ವಾನ ಮಾಡಬೇಕೆನ್ನುವಂಥದ್ದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥದ್ದು. ಸೊ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ದಸರಾ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ನಡೀತು. ಆ ಸಭೆಯಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಬೆಂಗಳೂರಲ್ಲಿ ದಸರಾ ಪೂರ್ವಭಾವಿ ಸಭೆ ನಡೀತು. ಆಗಸ್ಟ್ 4ರಂದು ಗಜ ಪ್ರಯಾಣ ಆರಂಭ ಆಗಲಿದೆ. ಅಂದರೆ ಮೈಸೂರಿಗೆ ದಸರಾ ಆನೆಗಳು ಹೊರಡಲಿವೆ. ಸೆಪ್ಟೆಂಬರ್ 22ರಂದು ದಸರಾ ಹಬ್ಬಕ್ಕೆ ಚಾಲನೆ ಸಿಗಲಿದೆ. ಬೆಳಗ್ಗೆ 10 ಗಂಟೆ 10 ನಿಮಿಷಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಲಾಗುತ್ತೆ. ಅಕ್ಟೋಬರ್ 2ರಂದು ನಂದಿ ಧ್ವಜದ ಪೂಜೆ ನಡೆಯಲಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ 11 ದಿನ ದಸರಾ ಹಬ್ಬ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿ ಒಳ್ಳೆಯ ಮಳೆಯಾಗಿದೆ. ಕೆರೆ ಕಟ್ಟೆ ನದಿಗಳು ತುಂಬಿವೆ. ರೈತರ ಮುಖದಲ್ಲಿ ಸಂತಸ ಇದೆ. ಸರ್ಕಾರದ ಆಡಳಿತದ ಬಗ್ಗೆಯೂ ಕೂಡ ಜನರಿಗೆ ಖುಷಿ ಇದೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥದ್ದು ದಸರಾ ಉದ್ಘಾಟಕರ ಹೆಸರನ್ನು ನಿರ್ಧಾರ ಮಾಡುವಂಥದ್ದು ಎನ್ನುವಂಥದ್ದು ಇದೆಯಲ್ಲ, ಅವು CM ಒಬ್ಬರೇ ಡಿಸೈಡ್ ಮಾಡಲ್ಲ. ಎಲ್ಲ ಜೊತೆ ಸೇರಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ. ಬಟ್ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಮಾತ್ರ ಆ ಥರ ಕೊಡ್ತಾರೆ ಮುಖ್ಯಮಂತ್ರಿಗಳ ವಿವೇಚನೆಗೆ. ಏನು ಸಿದ್ದರಾಮಯ್ಯ ಒಬ್ಬರೇ ಡಿಸಿಷನ್ ತಗೋತಾರಾ? ಇಲ್ಲ, ಎಚ್.ಸಿ. ಮಹದೇವಪ್ಪ ಅವರು ಕೇಳ್ತಾರೆ. ಆಮೇಲೆ ಈ ದಸರಾ ಹಬ್ಬದ ಉದ್ಘಾಟಕರು ಆಡಳಿತದಲ್ಲಿರುವಂತಹ ಪಕ್ಷದ ಸಿದ್ಧಾಂತಕ್ಕೆ ಸಾಮೀಪ್ಯದಲ್ಲಿರಬೇಕು. ಈಗ BJP ಅವರಿದ್ದಾಗ SL ಭೈರಪ್ಪ ಅವರನ್ನು ಕರೆದ್ರು. ಅವರ ಸಿದ್ಧಾಂತಕ್ಕೆ ತುಂಬ ಹತ್ತಿರದವರು ಅಂಥೇಳಿ. ಆ ಥರ ಅವೆಲ್ಲವೂ ಕೂಡ ಮೆಸೇಜ್ ಪಾಸಿಂಗ್ ಈವೆಂಟ್ಸ್ಗಳೆಲ್ಲವೂ ಕೂಡ ವರ್ಷಕ್ಕೆ ಒಂದು ಸಲ ಸಿಗುವಂಥ ಅವಕಾಶ. ಸೊ ಅಂಥವರನ್ನೇ ಆಯ್ಕೆ ಮಾಡ್ತಾರೆ. ಈ ಕಳೆದ ಬಾರಿ ಹಂಪಣ್ಣ ಅವರನ್ನು ಆಯ್ಕೆ ಮಾಡಿದರು ಉದ್ಘಾಟಕರನ್ನಾಗಿ. ಎರಡು 2025ರ ದಸರಾ ಮಹೋತ್ಸವದ ಹೈ ಪವರ್ ಕಮಿಟಿ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು. ಅದರಲ್ಲಿ DK ಶಿವಕುಮಾರ್ ಅವರು, ಮಹದೇವಪ್ಪನವರು, ಶಿವರಾಜ್ ತಂಗಡಗಿಯವರು, ವೆಂಕಟೇಶ್ ಅವರು, ಬೈರ್ತಿ ಸುರೇಶ್ ಅವರು, KJ ಜಾರ್ಜ್ ಅವರು, ಅವರ್ಯಾರ ಪಕ್ಕದಲ್ಲಿರೋರು, ಆಮೇಲೆ ಚೀಫ್ ಸೆಕ್ರೆಟರಿ ಬದಲಿಗೆ ACS ಬಂದಿದ್ದರು, ಗೌರವ್ ಗುಪ್ತಾ ಅವರು. ಆಮೇಲೆ ನಮ್ಮ 2 ಜಿಲ್ಲೆಗಳ MLAಗಳು, ಶ್ರೀರಂಗಪಟ್ಟಣದ MLA, ಪುತ್ತೂರಿನ MLA, MLCಗಳು ಮತ್ತು ಅಧ್ಯಕ್ಷರುಗಳು, ವಿವಿಧ ಬೋರ್ಡು ಕಾರ್ಪೊರೇಷನ್ಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದಿದ್ದರು. ಈ ಸಾರಿ ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೆ ನಡೀತದೆ. ನವರಾತ್ರಿ 9 ದಿನಗಳ ಬದಲು ಈ ಸಾರಿ 10 ದಿನಗಳಾಗ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.